ಇನ್ನು ದಾವಣಗೆರೆ ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್. ಈ ಹಿಂದೆ ರಾಜಣ್ಣ ವಿರುದ್ಧ ಕ್ರಮವನ್ನು ಕೈಗೊಂಡಿತ್ತು ಕಾಂಗ್ರೆಸ್ ಹೈಕಮಾಂಡ್. ಅದೇ ಈಗ ಜಮೀರ್ ಅಹಮದ್ ಮೇಲೂ ಕೂಡ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ? ಈಗಾಗಲೇ ಅಬ್ದುಲ್ ಜಬ್ಬಾರ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಂಡಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಿಸೈನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಹುಸೇನ್ ಕೂಡ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ನಾಸೀರ್ ಹುಸೇನ್ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಸಿಎಂಗೆ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದೆ, ಇನ್ಸಿಸ್ಟ್ ಮಾಡಿದೆ. ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಪಡ್ಕೊಳ್ತಾರ ಸಿಎಂ ತಮ್ಮ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅತಿ ಹೆಚ್ಚು ಒಡನಾಟವನ್ನ ಜಮೀರ್ ಅಹಮದ್ ಜೊತೆ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ ಮತ್ತು ಜಮೀರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಪ್ರಭಾವಿ ಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸದ್ಯ ಅನಾರೋಗ್ಯದ ಹಿನ್ನೆಲೆ ಸಚಿವ ಜಮೀರ್ ಮುಂಬೈಗೆ ತೆರಳಿದ್ದಾರೆ. ಮುಂಬೈಯಲ್ಲಿ ಯಾವುದೋ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಿದ್ದಾರೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಅನಾರೋಗ್ಯದ ಹಿನ್ನೆಲೆ ಮುಂಬೈಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಟಿಕೆಟ್ ವಿಚಾರಕ್ಕೊಂದು ದೊಡ್ಡ ಹೈಡ್ರಾಮಾ ನಡೀತು. ಆಮೇಲೆ ಕ್ಯಾಂಪೇನ್ ವಿಚಾರಕ್ಕೊಂದಷ್ಟು ಹೈಡ್ರಾಮಾ ನಡೀತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಜಮೀರ್ ಅವರು ಅಲ್ಲಿ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲ, ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆ ಮಾತುಕತೆ ಕೂಡ ನಡೆದಿತ್ತು. ಹಾಗಾಗಿ ನಮಗೂ ಸ್ವಾಭಿಮಾನ ಇದೆ ಸರ್, ನಾವು ಯಾಕೆ ಹೋಗಬೇಕು ಅಂತ ಜಮೀರ್ ಹೇಳಿತು. ನೋಡಿ, ಒಂದು ಕಡೆ ರಾಜಕೀಯ ಡೆವಲಪ್ಮೆಂಟ್ಗಳು ಯಾವ ಥರ ಆಗತ್ತೆ ಏನೇನು ಅಂತ ನೋಡೋದಾದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು. ಯಾರ ಪರ ನಿಲ್ತಾರೆ ಅವ್ರ ಸಮುದಾಯ ದ್ರೋಹಿ ಅಂತ ಬಿಂಬಿಸೋದು ಫಲಿತಾಂಶ ಏನು ಅಲ್ಲ. ಎಲ್ಲ ರಾಜಕೀಯ ನೀವೇ ಮಾಡ್ತಾ ಹೋದ್ರೆ ಸ್ಪಷ್ಟನೆ ಆದ್ರೂ ಬರ್ಬೇಕಂತ ನಾನು ಹೇಳಿದ್ದೀನಿ. ನಾನು ಯಾರ ವಿರುದ್ಧ, ನಾನಂತೂ ವೈಯಕ್ತಿಕವಾಗಿ ಪಾರ್ಟಿಯಲ್ಲಿ ಯಾರ ವಿರುದ್ಧ ಹೇಳಿಲ್ಲ, ಯಾರ ವಿರುದ್ಧ ಹೇಳಕ್ ಹೋಗೋದಿಲ್ಲ. ಅಲ್ಲಿ ಏನ್ ನಡೀತು ಅಂತ ಪಕ್ಷದಲ್ಲಿ ಸಾಮಾನ್ಯವಾಗಿ ಎಲ್ಲ ತಿಳುವಳಿಕೆ ಇರುತ್ತೆ, ಅವ್ರು ಮಾಡ್ತಾರೆ. ಸರ್, ಈಗ ಫಲಿತಾಂಶ ಬರೋಕಿನ ಮುಂಚೆ ಈಗ ಯಾರ್ದವ್ರ ಮೇಲೆ ಹೊಣೆ ಹಾಕ್ಬೇಕಲ್ಲ, ಆ ಹೊಣೆಯನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. 4ನೇ ತಾರೀಕು ನೋಡಿ ಏನ್ ಫಲಿತಾಂಶ ಬರುತ್ತೆ ಅಂತ ನೋಡಿ. ನಮ್ಮ ಪಕ್ಷದ ಅಭ್ಯರ್ಥಿ ಎಷ್ಟು ದೊಡ್ಡ ಅಂತರದಿಂದ ಗೆಲ್ತಾರೆ ಅಂತಲೂ ನೋಡಿ. ಆಮೇಲೆ ಯಾರ್ಯಾರು ನಾಯಕರು ಏನೇನು ಮಾಡಿದ್ದಾರೆ, ಅದ್ರ ಮೇಲೆ ಅದು ಫಲಿತಾಂಶದ ಮೇಲೆ ಎಷ್ಟು ಪರಿಣಾಮ ಬೀಳಿದೆ ಅದು ನಿಮ್ಗೆ ಗೊತ್ತಾಗುತ್ತೆ. ನೀವೇ ಒಂದು ಇದು ಮಾಡಿ. ಚುನಾವಣೆ ಸಹಕಾರ 2028ಕ್ಕೆ ಆ ಕ್ಷೇತ್ರ ಮತ್ತೆ ಮುಸ್ಲಿಮರಿಗೆ ಬಿಟ್ಕೊಡ್ಬೇಕು ಅಂತ ಏನಾದ್ರು ಚರ್ಚೆ ಆಗುತ್ತೆ? ಅದು ಪಕ್ಷದ ಒಳಗಡೆ ಏನು ಚರ್ಚೆ ಆಯಿತು ಅದು ಪಕ್ಷದ ಒಳಗಡೆ ಮಾತಾಡು. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಪಾರ್ಟಿಯಿಂದ ಒಂದು ಸೂತ್ರ ಕೊಟ್ಟರು, ಈ ತರ ನಾವು ಏನೋ ಅಕಾಮಿಡೇಟ್ ಮಾಡ್ತೇವಪ್ಪ, ಈ ಬಾರಿ ಕೊಡೋಣ. ನಿಮ್ಮಲ್ಲಿ ಹೇಳ್ತಾರದ ಕ್ಯಾಂಡಿಡೇಟು ಎಲ್ಲರಿಗೂ ಒಪ್ಪಿಗೆ ಆಗ್ತಾ ಇಲ್ಲ, ಪರ್ಯಾಯ ಕೊಡಿ ಅಂದ್ರೆ ನೀವು ಕೊಟ್ಟಿಲ್ಲ, ಪರ್ಯಾಯ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿ ಅಂದ್ರೆ ನೀವು ಕೊಟ್ಟಿಲ್ಲ. ಹಾಗಾಗಿ ಇದು ಮಾಡ್ತೀವಿ, ಈ ರೀತಿ ಏನೋ ಒಂದು ನಾವು ಅಕಾಮಿಡೇಟ್ ಮಾಡ್ತೀವಿ ಅಂತ ಏನೋ ಒಂದು ಸೂತ್ರ ಕೊಟ್ಟರು. ಅದಕ್ಕೆಲ್ಲರೂ ಒಪ್ಕೊಂಡ್ರು. ಮತ್ತೆ ಒಪ್ಕೊಂಡ ನಂತರ ಬೇರೆ ಬೇರೆ ತರ ಸಂದೇಶ ಕೊಡೋದು. ಅಲ್ಟಿಮೇಟ್ಲಿ ಇದು ಯಾರಿಗೆ ಲಾಭ ಆಗ್ಬೇಕಂತ ಹೋರಾಟ ಮಾಡಿದ್ರು ಕೆಲವರು. ಯಾವ ಪಕ್ಷಕ್ಕೆ? ಬಿಜೆಪಿಗೆ ಲಾಭ ಆಗ್ಬೇಕು. ಆ ಬಿಜೆಪಿಯನ್ನು ನಮ್ಮ ಜೊತೆಗೆ, ನಮ್ಮ ಸಮುದಾಯ ಜೊತೆಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೀತಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಸರ್. ಪರೋಕ್ಷವಾಗಿ SDPIಗೂ ಸಪೋರ್ಟ್ ಮಾಡಬೇಕು ಅನ್ನೋಂಥದ್ದಿತ್ತು ಅದರಲ್ಲಿ ಅಂತ. ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನಾಗಿದೆ ಎಲ್ಲ ಪಕ್ಷದಲ್ಲಿ ಮಾಹಿತಿ ಇದೆ, ನಿಮ್ಮೆಲ್ಲರಿಗೂ ಇದೆ. ನಿಮ್ಮೆಲ್ಲರಿಗೂ ಇಲ್ವಾ? ನೀವು ನೋಡಿಲ್ವಾ? ನಾವು ಕಾಂಗ್ರೆಸ್ನ ಗೆಲ್ಲಿಸ್ಬೇಕು, ಬಿಜೆಪಿನ ಸೋಲಿಸ್ಬೇಕಂತ ಅಲ್ಲಿ ಹೋಗಿದ್ದು. ಬೇರೆಯವರು ಏನೇನ್ ಮಾಡಿದ್ದಾರೆ ಅಂತ ಅವ್ರ ಆತ್ಮಕ್ಕೆ ಅವರೇ ಸಾಕ್ಷಿಯಾಗಿ ಹೇಳ್ಕೊಳ್ಳಿ, ನಮ್ಗೇನ್ ಬೇಕಾಗಿದೆ. ಅಪೋಸಿಟ್ ಕ್ಯಾಂಡಿಡೇಟ್ಗೆ ಮತ್ತು ಅಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಂತ ಮುಸ್ಲಿಂ ಕ್ಯಾಂಡಿಡೇಟ್ಗೆ, CPI ಕ್ಯಾಂಡಿಡೇಟ್ಗೆ ಫಂಡ್ ಮಾಡಿರುವಂತ ಆರೋಪ ಕೂಡ ಇದೆ ಸರ್. ಈಗ ನಿಮ್ಗೆ ಆ ತರದ ಮಾಹಿತಿ ಇದೆಯಾ? ನೀವು ಅಲ್ಲಿ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರಲ್ಲ. ಪಕ್ಷದಲ್ಲಿ ಎಲ್ಲ ಮಾಹಿತಿ ಇದೆ. ಅವ್ರಿಗೆ ಬಿಟ್ಟಿರೋದು, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ಮಾತಲ್ಲಿ ನಾನು ಯಾವುದೇ
ಕಮೆಂಟ್ ಮಾಡಕ್ ಹೋಗೋದಿಲ್ಲ, ಪಕ್ಷದಲ್ಲೂ ಕೂಡ ಮಾತಾಡಕ್ ಹೋಗೋದಿಲ್ಲ. ಬಟ್ ಡಬಲ್ ಗೇಮ್ ಮಾಡಿರೋರು ಯಾರ್ಯಾರು ಅಂತ ಬಹಿರಂಗವಾಗಿದೆ. ಚಟುವಟಿಕೆ ಮಾಡಿದವರಿಗೆ ಸರಿಯಾದ ಕ್ರಮ ಆಗ್ಬೇಕು ಅನ್ನುವಂತ ಆಗ್ರಹ ಅಂತೂ ಮಾಡ್ತೀರಿ? ನಾನು ಯಾವ ಆಗ್ರಹನೂ ಮಾಡಲ್ಲ. ಸರ್, ಈಗ ರಿಜ್ವಾನ್ ಅರ್ಷದ್ ಅವರು ನಾನು ಯಾವ ಆಗ್ರಹ ಮಾಡಲ್ಲ, ಯಾವ ಒತ್ತಾಯ ಮಾಡಲ್ಲ, ಯಾವುದು ಇದು ಹೇಳೋದಿಲ್ಲ. ಏನ್ ನಡೆದಿದೆ ಪಕ್ಷದಲ್ಲಿ ಇದೆ, ಅವ್ರಿಗೆ ಏನ್ ಬೇಕು ಅದು ತೀರ್ಮಾನ. ಜಬ್ಬಾರ್ ಅವರ ಪಾಪ್ಯುಲಾರಿಟಿ ಬಗ್ಗೆನೂ ಕೂಡ ಮಾತಾಡಿದ್ವಿ. ನಮ್ಮ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡೋಷ್ಟು ದೊಡ್ಡವರಾಗ್ಬಿಟ್ಟಿದಾರ ರಿಜ್ವಾನ್ ಅರ್ಷದ್ ಅವರು ಅಂತಾನು ಪ್ರಶ್ನೆ ಮಾಡ್ತಾರೆ. ಮಂತ್ರಿಗಳಾಗೋಕ್ಕೋಸ್ಕರ ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. 3ನೇ ತಾರೀಕಿಗೆ ರಾಜೀನಾಮೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದವರು. ಆ ಕಂಟೆಂಟ್ ಏನಿದೆ ಅದು ಪಕ್ಷಕ್ಕೆ ಸಹಾಯ ಆಗ್ತಕ್ಕಂಥನ ರಾಜೀನಾಮೆ. ಅಂಥವ್ರ ಬಗ್ಗೆ ಯಾಕೆ ಮಾತಾಡೋದು? ನಾವು ಅವರೇ ದೊಡ್ಡವರು, ನಾವು ಚಿಕ್ಕವರು. ಸರ್, ಈಗ ಅಲ್ವಾ? ಸರ್, ಈಗ ಎಲ್ಲ ಹಿರಿಯ ಶಾಸಕರು 3ರಿಂದ 4 ಬಾರಿ ಗೆದ್ದಂಥ ಶಾಸಕರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ರಿಶಫಲ್ ಆಗಬೇಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ತಾವು ಕೂಡ ಒಂದು ಲೀಸ್ಟಲ್ಲೂ ಇದ್ದೀರಿ. ಸೊ ಹಾಗಾಗಿ ತಾವೇನಾದ್ರು ಹೋಗ್ತಾ ಇದ್ದೀರಾ ಸರ್? ಹೆಂಗೆ? ನನಗೂ ಕರೆಸಿದ್ದಾರೆ ಎಲ್ಲ ಸ್ನೇಹಿತರು. ನಾನು ಸ್ವಲ್ಪ ಕ್ಷೇತ್ರದ ಕಾರ್ಯಕ್ರಮಗಳಿದ್ದಾವೆ ಇವತ್ತು ನಾಳೆ ಬೆಳಗ್ಗೆನೂ, ಅದು ಮುಗಿಸಿ ಹೋಗಬೇಕು ಏನೋ ಅಂತ ಯೋಚನೆ ಮಾಡಿ ಹೋಗ್ಬೇಕಂತ ಇದ್ದೀನಿ. ಬಟ್ ನೋಡಬೇಕು ಏನಕ್ಕೆ ಡಿಲೇ ಆಗ್ತದೆ ಸರ್? ಯಾಕಂದ್ರೆ ಕೃಷ್ಣ